ಆಗುನಿ ಅನಿಕೇತನ ಎಲ್ಲಿಯೂ ನಿಲ್ಲದಿರು, ಮನೆಯೆಂದೂ ಕಟ್ಟದಿರು, ಕೊನೆಯನೆಂದೂ ಮುಟ್ಟಿದರು, ನಿರ್ದಿಗಂತವಾಗಿ ಏರು 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 ಏರು. ಎಲ್ಲಿಗಂಟ ಏರು? ಏರು 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 ಏರು. ಎಲ್ಲ ಧರ್ಮಗಳ ಹೊಟ್ಟ ತೂರಿ, ಎಲ್ಲ ಮತಗಳ ಹೊಟ್ಟ ತೂರಿ, ಎಲ್ಲ ತತ್ವದ ಎಲ್ಲ ಮೀರಿ ಏರು 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 ಅಂತ ಹೇಳಿದ್ರು. ನಾನು ಇದನ್ನು ಸ್ವಲ್ಪ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತೇನೆ. ನಿಜ, ಎಲ್ಲ ಧರ್ಮಗಳ ಮತಗಳ ಹೊಟ್ಟ ತೋರ್ಬಿಟ್ಟು ಏರು ಏರು ಏನಕ್ಕಂತ ಹೇಳೋದು? ಬದುಕಿಗೆ ಒಂದು ಗುರಿ ಇದೆ. ನಿಲ್ಲದಿರಲು ಮನೆಯನೆಂದು ಕಟ್ಟದಿರು. ಮನೆ ಅಂದರೆ ಮನಸ್ಸಿನಲ್ಲಿ ಆಲೋಚನೆಗಳ ಮನೆ. ಇದು ಏನು ಮನೆಯೂ ಕಟ್ಟಬೇಡ, ಗುರಿನೂ ಮುಟ್ಬೇಡ, ಹೋಯ್ತಾ ಇರೋ ಹೋಯ್ತಾ ಇರೋ ಹೋಯ್ತಾ ಇರೋದು ಎಲ್ಲಿ ತನಕ ಹೋಯ್ತಾ ಇರೋದು? ಬದುಕಿಗೆ ಒಂದು ಗುರಿ ಇದ್ರೆ ಮಾತ್ರ ಗುರಿ ಸಾಧಿಸಿದ್ರೆ ಮನುಷ್ಯನಿಗೆ ಸಂತೃಪ್ತಿ ಆಗುತ್ತೆ. ಸೃಷ್ಟಿನಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದ ಜವಾಬ್ದಾರಿ ಇದೆ. ಮನುಷ್ಯನ ಸೃಷ್ಟಿ ಮಾಡೋದು ಕೂಡ ಸೃಷ್ಟಿಕರ್ತನಿಗೆ ಒಂದು ಅಪೇಕ್ಷೆ ಇದೆ ಅವನಿಗೆ. ಇದು ಅಧ್ಯಾತ್ಮದ ಉತ್ತಂಗ ಆಲೋಚನೆ. ಮನುಷ್ಯನಿಗೆ ಅವನ ಮನಸ್ಸೇ ಪ್ರಧಾನ. ನೀವೇನು ಮಾಡಬೇಕಾದ್ರೂ ಕೂಡ ಮನಸ್ಸಿನ ಮುಖಾಂತರನೇ ಮಾಡೋದು. ಈ ಆತ್ಮ ಇರುತ್ತಲ್ಲ, ಆತ್ಮ ಸುಮ್ಮನೆ ಸ್ಪೆಕ್ಟೇಟರ್ ಆಗಿರುತ್ತೆ ಅಷ್ಟೇ. ಇದನ್ನ ಎನರ್ಜಿ. ಮೈಂಡ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಸೋಲ್. ನಾವು ಏನೇ ಮಾಡಬೇಕಾದ್ರೂ, ನೀವೇನೇ ಆಲೋಚನೆ ಮಾಡಬೇಕಾದ್ರೂ ಮನುಷ್ಯ ಮನಸ್ಸಿನ ಮುಖಾಂತರನೇ ಮಾಡ್ತಾನೆ. ಆತ್ಮದ ಉದ್ಧಾರ ಮನಸ್ಸಿನ ಮುಖಾಂತರನೇ ಆಗುತ್ತೆ ದೇಹದಲ್ಲಿ. ಹಾಗೆ ನಾವು ಏನು ಹೇಳಿದ್ರು ಕೂಡ ಮನಸ್ಸಿಗೆ ಹೇಳ್ಕೋಬೇಕು ನಾವು. ಓ ಎನ್ನ ಮನವೇ ನೀ ಐಕ್ಯವಾಗು ವಿಶ್ವಶಕ್ತಿಯಲ್ಲಿ. ಅಂದರೆ ಈ ಅಕಾರ್ಡಿಂಗ್ ಟು ಕ್ವಾಂಟಮ್ ಫಿಸಿಕ್ಸು ಇಡೀ ವಿಶ್ವ ಇದು ಮ್ಯಾಗ್ನೆಟ್ ಎನರ್ಜಿ, ನಾವು ಮ್ಯಾಗ್ನೆಟ್ ಎನರ್ಜಿ. ಹಾಗೆ ಓ ಎನ್ನ ಮನವೇ ಐಕ್ಯವಾಗಿ ಸೆನ್ನ ವಿಶ್ವಶಕ್ತಿಯಲ್ಲಿ, ಓ ಎನ್ನ ಮನವೇ ನಡೆಸೆನ್ನ ಆ ದಿಕ್ಕಿನಲ್ಲಿ, ಸೃಷ್ಟಿಯಾಗಿಯೂ ರೂಪ ಜಾತಿ ಮತಗಳ ತಾರತಮ್ಯ ನಿನ್ನಿಂದ. ಎಲ್ಲವೂ ಮನಸ್ಸಿನಿಂದಾಗಿದೆ. ದೇಹಕ್ಕೂ ಸಂಬಂಧ ಇಲ್ಲ, ಆತ್ಮಕ್ಕೂ ಸಂಬಂಧ ಇಲ್ಲ. ಇದು ಹೊರಬಂದು ರಕ್ಷಿಸೆನ್ನ ಅಶಾಂತಿಯಿಂದ. ಇವತ್ತು ಪ್ರಪಂಚದ ಅಶಾಂತಿ ಜಾತಿ ಮತ ಧರ್ಮದಿಂದಲೇ ಅಶಾಂತಿ ಆಗ್ತದೆ ವಿನ ಇನ್ಯಾವುದನ್ನು ಅದನ್ನು ಹೊರಬಂದು ರಕ್ಷಿಸೆನ್ನ. ಎಲ್ಲ ಮತಗಳ ಹೊಟ್ಟ ತೂರಿ ಏರಿಸೆನ್ನ